Yes guys, welcome back to my YouTube channel ಅಪೂರ್ವ ಕನ್ನಡ ವ್ಲಾಗ್ಸ್. ಇವತ್ತು ಟ್ಯೂಸ್ಡೇ. ಇವತ್ತು ಬೆಳಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಒಂದು 10 o'clock. ಸೊ ಏನು ವಿಶೇಷ ಇವತ್ತು ಅಂದರೆ ನಿಮಗೆಲ್ಲ ಆಲ್ರೆಡಿ ಲಾಸ್ಟ್ ವೀಡಿಯೋಸಲ್ಲಿ ನೋಡಿದರೆ ಗೊತ್ತಿರುತ್ತೆ. ಬರ್ತ್ಡೇ ಇವತ್ತು ನನ್ನ ಹಸ್ಬೆಂಡು. ಸೊ ಈಗೇನು ಮಾಡ್ತಿದ್ದೀನಿ ಅಂದರೆ ಕೈಗೆಲ್ಲ ಅವನ್ನ ವ್ಯಾಕ್ಸ್ ಮಾಡಿಸ್ತಿದ್ದಾನೆ, ಕೈಗೆ ಕಾಲಿಗೆ ಎಲ್ಲ. ಸೊ ಅದಕ್ಕೆ ಇವಾಗ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡು ಎತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಕ್ರಬ್ ಎಲ್ಲ ಮಾಡ್ಕೋಬೇಕಾಗಿತ್ತು, ಬಟ್ ಟೈಮ್ ಇಲ್ಲ ಗೈಸ್. ಚಿನ್ನಿಗೆ ಬಟ್ಟೆ ತರಕ್ಕೆ ಹೋಗಬೇಕು. ನಮಗೆ ನನ್ನ ಝೂಡಿಯೋಲ್ ಸಿಕ್ಕಿಲ್ಲ. ಸೊ ಇವಾಗ ಹೋಗಿ ಚಿನ್ನಿಗೆ ಬಟ್ಟೆ ತೊಗೊಂಬರ್ಬೇಕು. ನೋಡಿ ಇಷ್ಟು ಎತ್ಕೊಂಡಿದ್ದೀನಿ. ಫುಲ್ ಆಗುತ್ತೆ ನನಗೆ, ಕೈಗೆ ಕಾಲಿಗೆ ಎಲ್ಲ ಸೊರಗುತ್ತಿದ್ದು. ಒಂದು ಸ್ಕೂಪು ಇಷ್ಟು ಗಟ್ಟಿಯಾಗೈತೆ. ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ವೈನ್ದು ಬಾಡಿ ಪ್ಯಾಕು. ಬಾಡಿ ಫೇಸ್ ಏನಕ್ಕೆ ಬೇಕಾದ್ರೆ ಹಾಕ್ಕೋಬೋದು. ಸದ್ಯಕ್ಕೆ ನಾನು ಫೇಸ್ಗೇನು ಹಚ್ತಿಲ್ಲ. ಫೇಸ್ಗೊಂದು ಶೀಟ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ, ಲ್ಯಾಕ್ಮೇದು ಶೀಟ್ ಮಾಸ್ಕ್ ಸಿರಮ್ ಮಾಸ್ಕ್ ಶೀಟ್ ಹಾಕ್ಕೊಳ್ಳೋಣ ಅಂತ. ಏನೂ ಹಚ್ತಿಲ್ಲ ಫೇಸ್ಗೆ. ಜಸ್ಟ್ ನೋಡಿ ಹಂಗೆ ಇದೆ ಫೇಸ್, ಏನೂ ಹಚ್ಚಿಲ್ಲ ಫೇಸ್ಗೆ. ಮುಖವನ್ನು ತೊಳೆದಿದ್ದೀನಿ ಅಷ್ಟೇ, ಸೋಪ್ ಕೂಡ ಹಾಕಿಲ್ಲ, ಬರೀ ನೀರಲ್ಲಿ ತೊಳೆದಿದ್ದೀನಿ. ಇವಾಗ ಇದು ಹಾಕ್ಕೊಂಡು ನೀರು ಇಟ್ಕೊಂಡು ಆಮೇಲೆ ಈವ್ನಿಂಗ್ ಹೋಗೋ ಟೈಮಲ್ಲಿ ಒಂದು 2-3 hours ಮುಂಚೆ ಹಾಕ್ಕೊಳ್ಳೋಣ ಅಂತ ಫೇಸ್ ಪ್ಯಾಕು. ಬರೀ ಇವಾಗ ಸದ್ಯಕ್ಕೆ ಬಾಡಿ ಪ್ಯಾಕ್ ಮಾತ್ರ ಹಾಕ್ತಾಯಿದ್ದೀನಿ. ನೋಡಿ ವೈನ್ದಿದು ಪ್ಯಾಕು ಗಟ್ಟಿ ಇದೆ. ಬೇಕು ಅಂದರೆ ನಾವು ಸ್ವಲ್ಪ ರೋಸ್ ವಾಟರ್ ಕೂಡ ಮಿಕ್ಸ್ ಮಾಡ್ಕೊಂಡು ಹಚ್ಕೊಬೋದು. ನಾನು ಹಾಗೆ ಹಚ್ತಾಯಿದ್ದೀನಿ. ಇರಿ ಸ್ವಲ್ಪ ಹಾಕೋ VLCCದು ರೋಸ್ ವಾಟರ್. ಚೂರು ನ್ಯಾಚುರಲ್ ಕೂಡ ಪ್ಯಾಕ್ ಮಾಡಿ ಹಾಕ್ಕೊಬೋದು. ಇವಾಗ ನಾನು ನ್ಯಾಚುರಲ್ಗೆಲ್ಲ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಆಚೆ ಹೋಗಿದ್ದು, ಸೊ ಹಂಗೆ ಹಚ್ತಾ ಇದ್ದೀನಿ ಬೇಗ. ನೋಡ್ಬೋದರ ಒಂದು ಬ್ರಷ್ ಎತ್ಕೊಂಡು ಬ್ರಷ್ ಹೆಲ್ಪಿಂದ ಫುಲ್ ಬಾಡಿಗೆಲ್ಲ ಹಾಕ್ಕೋತಾ ಇದ್ದೀನಿ. ಬಾಡಿಗೆಲ್ಲ ಬರೀ ಕೈಗೆ ಕಾಲಿಗೆ ಹಚ್ತಾ ಇದ್ದೀನಿ ಅಷ್ಟೇ. ನೆಕ್ಕಿಗೆ ಸ್ವಲ್ಪ ಹಾಕ್ಕೋತೀನಿ. ಏನು ಸಖತ್ತಾಗಿದೆ ನೋಡಿ ಗೈಸ್, ಕಲರು ಗಮ್ಮಂತಿದೆ ಕೈ. ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಹಾಕ್ಕೊಂಡ್ರೆ ಸ್ವಲ್ಪ ಬ್ರೈಟ್ನೆಸ್ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಹೀಟ್ ಜಾಸ್ತಿ ಇರೋರು ವೈನ್ ಫೇಶಿಯಲ್ಸು ಅದೆಲ್ಲ ಮಾಡಿಸಿದ್ರೆ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹೀಟ್ ಜಾಸ್ತಿ ಇರೋರೆಲ್ಲ ಫ್ರೂಟ್ ಫೇಶಿಯಲ್ಸ್ ಅದೆಲ್ಲ ಮಾಡಿಸ್ಕೊಂಡ್ರೆ ಬೆಟರು. ವೈನ್ ಮಾಡಿಸ್ಕೊಂಡ್ರೆ ಹೆವಿ ಪಿಂಪಲ್ಸ್ ಬರುತ್ತೆ. ಬಿಕಾಸ್ ನಂದು ಹೀಟ್ ಬಾಡಿ, ಅದಕ್ಕೆ ನಾನು ವೈನ್ ಏನು ಮುಖಕ್ಕೆಲ್ಲ ಹಚ್ಚಲ್ಲ, ಬರೀ ಕೈಗೆ ಕಾಲಿಗೆ. ಅವಾಗ ಸದ್ಯಕ್ಕೆ ಬರ್ತ್ಡೇ ಪಾರ್ಟಿ ಇರೋದ್ರಿಂದ ಹಚ್ತಾಯಿದ್ದೀನಿ. ಇಲ್ಲಾಂದರೆ ಇದೆಲ್ಲ ನಾನು ತುಂಬ ರೇರ್ ಮಾಡ್ಕೊಳ್ಳೋದು. ನನ್ನ ಬರ್ತ್ಡೇಗೂ ಇದೆಲ್ಲ ಮಾಡ್ಕೊಂಡಿಲ್ಲ ಗೈಸ್, ಸೀರಿಯಸ್ ಆಗಿ. ಏನೋ ಒಂಥರ ಹೂ ಇಲ್ಲ ಹಚ್ಚಿಲ್ಲ, ಸಾರಿ. ಬಟ್ಟೆ ಎಲ್ಲ ಈಚು ಚಿನ್ನಿ ಸ್ಕೂಲ್ಗೆ ಹೋಗಿದ್ದಾಳೆ. ಚಿನ್ನಿ ಸ್ಕೂಲಿಂದ ಬರೋಷ್ಟರಲ್ಲಿ ನಾನು ಇದೆಲ್ಲ ಮುಗ್ದೋಗ್ಬಿಡ್ಬೇಕು, ಇಲ್ಲಾಂದರೆ ಇದೆಲ್ಲ ಮಾಡ್ಕೊಳಕ್ಕೆ ಬಿಡಲ್ಲ ವಯಸ್ಸಳು. ನನಗೆ ಅಂತ ಇರ್ತಾಳೆ. ಸೊ ಈ ಥರ ಎಲ್ಲ ಕಡೆ ನೋಡಿ, ಇಲ್ಲೆಲ್ಲ ಹಚ್ಚೇ ಇಲ್ಲ. ಕ್ಯಾಮ್ರಾ ಇಟ್ಕೊಂಡಿರೋದು ಕ್ಲೀನಾಗಿ ಗೊತ್ತಾಗ್ತೈತೆ ಕೈಸೆಲ್ಲ ಏನೇನು ಮಿಸ್ಸಿಂಗ ಅಂತ. ಎಸ್, ಈ ಥರ ಫಿನಿಶ್ ಕಂಪ್ಲೀಟಾಗಿ ಹಚ್ಚಿದ್ದೀನಿ. ನೋಡ್ಬೋದು ಕಂಪ್ಲೀಟಾಗಿ ಹಚ್ಚಿದ್ದೀನಿ. ಈ ಥರ ಇದೇ ಕೈ ಕೂಡ ಹಚ್ಕೋತೀನಿ, ಹಚ್ಕೊಂಡು ಕಾಲಿಗೆ ಕೂಡ ಹಚ್ಕೋತೀನಿ. ಸಿರಿ ಹಚ್ಕೊಬರ್ತೀನಿ ಬೇಗ. ಗೈಸ್ ಇನ್ನು 2 ಕೈಗೆ 2 ಕಾಲಿಗೆ ಹಾಕ್ಕೊಂಡು ಫಿನಿಶ್ ಮಾಡಿದ್ದೀನಿ. ಆಮೇಲೆ ಇದು ತೊಳೆದ್ಮೇಲೆ ರಿಸಲ್ಟ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ಓಕೆನಾ? ಎಸ್ ಬನ್ನಿ. ಈಗ ಇದು ಒಣಗಿದ್ಮೇಲೆ ನೀರು ಇಟ್ಕೊಂಡು ಬರ್ತೀನಿ, ತೋರಿಸ್ತೀನಿ ನಿಮ್ಗೆ ಯಾವ ಥರ ಆದ ರಿಸಲ್ಟು ಅಂತ, ಓಕೆನಾ? ಎಸ್ ಬಾಯ್. ನೈಸ್ ಗೈಸ್, ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ಇದೆಲ್ಲ ಮಾಸ್ಕ್ ಹಾಕಿದ್ದೆಲ್ಲ ವಾಶ್ ಮಾಡ್ಕೊಂಬಂದಿದ್ದೀನಿ. ಈ ಥರ ಇದೆ ರಿಸಲ್ಟ್ಸು ನೋಡಿ. ಸ್ಮೂದಾಗಿದೆ, ಸ್ವಲ್ಪ ಬ್ರೈಟ್ನೆಸ್ ಬಂದಿದೆ. ಎಸ್, ಈಗ ನೆಕ್ಸ್ಟು ಫೇಸ್ಗೆ ಮಾಸ್ಕ್ ತಂದಿದ್ದೀನಿ. ಲ್ಯಾಕ್ಮೆ ಬ್ಲಷ್ ಆ್ಯಂಡ್ ಗ್ಲೋ ಮಾಸ್ಕ್. ಇದು ಕಾಸ್ಟ್ ಬಂದುಬಿಟ್ಟು 100 rupees. ಇದು ಯಾವ ಥರ ಯೂಸ್ ಮಾಡೋದು ಅಂದರೆ ಇವಾಗ ತೋರಿಸ್ತೀನಿ ನಾನು. ಎಸ್ ಗೈಸ್, ಓಪನ್ ಮಾಡಿದ್ದೀನಿ ನೋಡಿ.
ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಸ್ಟ್ರಾಬೆರಿ ಫ್ಲೇವರ್ದಿದು ಸೂಪರಾಗಿದೆ ಸ್ಮೆಲ್ಲು. ಇವಾಗ ನೋಡಿ ನನ್ನ ಫೇಸ್ ಈ ಥರ ಇದೆ. ಹಚ್ಚೋಣ ಬನ್ನಿ ಈಗ. ಇಷ್ಟು ಸಕ್ಕತ್ತಾಗಿದೆ. ಈ ಥರ ಇದೆಲ್ಲ ಹಿಂಗೆ ರಿಂಕಲ್ಸ್ ಆಗಕ್ಕೆ ಬಿಡಬಾರ್ದು. ಕ್ಲೀನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ನೋಡಿ ಕ್ಲೀನಾಗಿ ಈ ಥರ. ನೋಡಿ ಎಲ್ಲೂ ರಿಂಕಲ್ಸ್ ಇಲ್ಲ, ಕ್ಲೀನಾಗಿ ಸ್ಪ್ರೆಡ್ ಆಗಿದೆ. ಇವಾಗ ಇಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ನೋಡಿ ನಾ ಎಷ್ಟೊಂದು ಸೀರೆ ಮೇಲೆ ಇದರಲ್ಲಿ. ಸೊ ಇದನ್ನು ನೆಕ್ಕಿಗೆಲ್ಲ ಈ ಥರ ಇಟ್ಕೊಂಡು ನೆಕ್ಕಿಗೆಲ್ಲ ಮಸಾಜ್ ಮಾಡೋಣ. ಕೈಗೆಲ್ಲ ಹಾಕೋಬೋದು. ಇನ್ನು ಇದು ರಿಮೂವ್ ಮಾಡೋಕ್ಕೆ 15 ಮಿನಿಟ್ಸ್ ಬೇಕು. 15 ಮಿನಿಟ್ಸ್ ಆದಮೇಲೆ ಯಾವ ಥರ ಇರುತ್ತೆ ಗ್ಲೋ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಎಸ್ ಗಾಯ್ಸ್, 15 ಮಿನಿಟ್ಸ್ ಆಗಿದೆ. ಓಪನ್ ಮಾಡುವ ಟೈಮ್. ಎಸ್, ರೆಡಿಗೋ. 1 2 3. ಸೀರಿಯಸ್ ಆಗಿ ನೋಡಿ ಎಷ್ಟು ಗ್ಲೋ ಬಂದಿದೆ. ವಾವ್, ಸೂಪರಾಗಿದೆ, ಸಖತ್ತಾಗಿದೆ ಮಾಸ್ಕ್. ಜೆಂಟಲಾಗಿ ಮಸಾಜ್ ಮಾಡೋಣ ಈಗ. ವಾವ್, ನೋಡಿ ಎಷ್ಟು ಬ್ರೈಟ್ ಆಗಿದೆ, ಎಷ್ಟು ಗ್ಲೋ ಬಂದಿದೆ ನೋಡಿ. ಸಖತ್ತಾಗಿದೆ ಅಲ್ಲ, ಸೂಪರ್ ಆಗಿದೆ. ಟ್ರೈ ಮಾಡಿ.